ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನನ್ನು ಯಾವ ರೀತಿ ಆ್ಯಡ್ ಮಾಡೋದು ನಮ್ಮ ಒಂದು ವಿಡಿಯೋ ಅಂತ ನೋಡುವ. ಸ್ನೇಹಿತರೆ, ಐ ಕಾರ್ಡ್ ಅಂದರೆ ಸ್ನೇಹಿತರೆ, ನಾನೀಗ ಒಂದು ವಿಡಿಯೋನ ಪ್ಲೇ ಆಗ್ತಾ ಇದೆ ಒಂದು ವಿಡಿಯೋ. ಸೊ ಇಲ್ಲಿ ಮೇಲ್ಗಡೆ ಲೆಫ್ಟಿಗೆ ಒಂದು ನೋಟಿಫಿಕೇಶನ್ ಹಾಗೆ ಒಂದು ಲಿಂಕ್ ಬಂದು ಹೋಗುತ್ತೆ ಸ್ನೇಹಿತರೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ಪ್ಲೇ ಆಗುವಂಥದ್ದು ಸ್ನೇಹಿತರೆ. ಮತ್ತು ಎಂಡ್ ಸ್ಕ್ರೀನ್ ಅಂದರೆ ವಿಡಿಯೋ ಮುಗಿಯೋಕ್ಕಿಂತ ಒಂದು ವಿಡಿಯೋ ಮುಗಿಯೋದಕ್ಕೆ 8 ಸೆಕೆಂಡ್ಗಳ ಕಾಲ ಇರುತ್ತೆ. ಅಲ್ಲಿ ನೋಡಿ, ನಾನೀಗ ಮಾತಾಡ್ತಾ ಇದ್ದೀನಿ ನನ್ನೊಂದು ವಿಡಿಯೋದಲ್ಲಿ. ಇಲ್ಲಿ ಪಕ್ಕದಲ್ಲಿ ಮೇಲೆ ಒಂದು ಕೆಳಗೆ ಒಂದು ಮತ್ತು ಇಲ್ಲಿ ಸಹ ಮೇಲೆ ಒಂದು ಕೆಳಗೆ ಒಂದು 4 ವಿಡಿಯೋ ಶೋ ಆಗಿ ಹೋಗುತ್ತೆ ಸ್ನೇಹಿತರೆ. ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ಪ್ಲೇ ಆಗುವಂಥ ಸ್ನೇಹಿತರೆ. ಅದನ್ನು ನಾವು ಹೇಗೆ ಆ್ಯಡ್ ಮಾಡೋದು ಅಂತ ನೋಡುವ ಸ್ನೇಹಿತರೆ. ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವೀಗ ಅದನ್ನು ಆ್ಯಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡಿನ ಮುಖಾಂತರ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ ಸ್ನೇಹಿತರೆ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನೀವು ನಿಮ್ಮ ವಿಡಿಯೋಗೆ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ ಹಾಕ್ಲಿಕ್ಕಿದ್ರೆ ನೀವು ವೈಟಿ ಸ್ಟುಡಿಯೋದಲ್ಲಿ ಮತ್ತು ನಿಮ್ಮ ಒಂದು ಯೂಟ್ಯೂಬಲ್ಲಿ ಸಹ ಆಗಲ್ಲ ಸ್ನೇಹಿತರೆ. ನೀವು ಕ್ರೋಮ್ ಬ್ರೌಸರ್ ಮುಖಾಂತರ ನೀವು ಆ್ಯಡ್ ಮಾಡಬೇಕು ಸ್ನೇಹಿತರೆ. ನೀವು ಸಿಂಪಲ್ಲಾಗಿ ನಿಮ್ಮ ಫೋನಲ್ಲಿರುವಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ಇಲ್ಲಿ ನೀವು ಸರ್ಚ್ ಮಾಡಿ ಸ್ನೇಹಿತರೆ, studio.youtube.com ಅಂತ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡಿದ್ದೇನೆ, ನೀವು ಸರ್ಚ್ ಮಾಡಿ. ಮತ್ತು ಇಲ್ಲಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ, ಅಂದರೆ ನಿಮ್ಮ ಚಾನಲಲ್ಲಿ ಒಂದು ಶೋ ಆಗುವಂಥದ್ದು. ನೀವು ಇದನ್ನು ವೈಟಿ ಸ್ಟುಡಿಯೋದಲ್ಲಿ ಮತ್ತು ಯೂಟ್ಯೂಬಲ್ಲಿ ಮಾಡೋದಕ್ಕಾಗಲ್ಲ, ಹಾಗಾಗಿ ಕ್ರೋಮಲ್ಲಿಯೇ ಮಾಡಬೇಕು ಬ್ರೌಸರಲ್ಲಿ. ಸೊ ನಿಮ್ಮ ಚಾನಲ್ ಈ ರೀತಿಯಾಗಿ ಓಪನ್ ಆಗುವಂಥದ್ದು ಸ್ನೇಹಿತರೆ. ನೀವು ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ನೋಡಿದ್ರೆ ನಿಮ್ಮ ಲೆಫ್ಟಿಗೆ ನಿಮ್ಮ ಪ್ರೊಫೈಲ್ ಇದೆ, ಮತ್ತು ಚಾನಲ್ ಡ್ಯಾಶ್ಬೋರ್ಡ್ ಇದೆ, ಕಂಟೆಂಟ್ ಇದೆ. ನೀವು ಕಂಟೆಂಟಿನ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಅಂದರೆ ನಿಮ್ಮ ಒಂದು ವಿಡಿಯೋ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ನೀವು ಯಾವ ಒಂದು ವಿಡಿಯೋಗೆ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ನ ಹಾಕಲಿಕ್ಕಿದೆ ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂದರೆ ಇಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಗಳು ಶೋ ಆಗುವಂಥದ್ದು ಸ್ನೇಹಿತರೆ. ನೀವು ಇಲ್ಲಿ ನಾನೀಗ ಸಿಂಪಲ್ಲಾಗಿ ಒಂದು ವಿಡಿಯೋನ ಕ್ಲಿಕ್ ಮಾಡ್ತೇನೆ. ಈ ರೀತಿಯಾಗಿ ನೀವು ಸಹ ಕ್ಲಿಕ್ ಮಾಡಿಕೊಳ್ಳಿ ಯಾವ ಒಂದು ವಿಡಿಯೋಗೆ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ ಹಾಕೋದಕ್ಕಿದೆ ಆ ಒಂದು ವಿಡಿಯೋನ ಚೂಸ್ ಮಾಡಿ. ಸೊ ನಿಮಗೆ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ನೀವೀಗ ಸ್ವಲ್ಪ ಲೆಫ್ಟಿಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಎಂಡ್ ಸ್ಕ್ರೀನ್ ಐ ಕಾರ್ಡ್ ಅಂತ ಕಾಣ್ತಾ ಇದೆ. ನೀವು ಐ ಕಾರ್ಡನ್ನು ಕ್ಲಿಕ್ ಮಾಡಿ, ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ವಿಡಿಯೋನ ಎಲ್ಲಿವರೆಗೆ ಕೊನೆವರೆಗೆ ನೋಡಿ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ. ಈ ರೀತಿಯಾಗಿ ಕಾಣುತ್ತೆ. ನೀವು ಇಲ್ಲಿ ಸಿಂಪಲ್ಲಾಗಿ ವಿಡಿಯೋ ಅಂತ ಕಾಣ್ತಾ ಇದೆ, ಇಲ್ಲಿ ಪ್ಲಸ್ಸಿನ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಈ ರೀತಿಯಾದ ವೀಡಿಯೋಗಳು ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಯಾವ ಒಂದು ವೀಡಿಯೋನ ಅಲ್ಲಿಗೆ ಹಾಕಬೇಕು ಐ ಕಾರ್ಡಿಗೆ, ಅಂದರೆ ನಿಮ್ಮ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ಇಲ್ಲಿ ನೋಟಿಫಿಕೇಷನ್ ಆಗಿ ಬರ್ತದೆ ಆ ಒಂದು ಲಿಂಕ್, ಆ ವಿಡಿಯೋದ ಲಿಂಕ್. ನಾನು ಸಿಂಪಲ್ಲಾಗಿ ಇದನ್ನು ಕ್ಲಿಕ್ ಮಾಡ್ತೇನೆ. ಸೊ ಈ ರೀತಿಯಾಗಿ ಬಂತು ಸ್ನೇಹಿತರೆ. ನೀವು ಇಲ್ಲಿ ಆ ರೀತಿ ಬಂದ ನಂತರ ನೀವು ಇಲ್ಲಿ ಸೇವ್ ಕೊಡಬೇಕು ಸ್ನೇಹಿತರೆ, ಅಂದರೆ ನಿಮ್ಮ ಒಂದು ವಿಡಿಯೋದ ಐ ಕಾರ್ಡಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ಮತ್ತು ನೀವು ಎಂಡ್ ಸ್ಕ್ರೀನ್ ಅಂದರೆ ನಿಮ್ಮ ಒಂದು ವಿಡಿಯೋ ಮುಗಿಯೋಕ್ಕಿಂತ ಮುಂಚೆ ಒಂದು 4 ವಿಡಿಯೋಗಳು ಬರುತ್ತೆ ಸ್ನೇಹಿತರೆ ಅಕ್ಕಪಕ್ಕ. ನಾನು ಆಗ ಹೇಳಿದಾಗೆ ನೀವೀಗ ಎಂಡ್ ಸ್ಕ್ರೀನನ್ನು ಕ್ಲಿಕ್ ಮಾಡಿ, ಆ ಪೆನ್ಸನ್ ಇಲ್ಲ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವ 4 ವಿಡಿಯೋಲ್ಲಿ ಶೋ ಆಗಬೇಕು ಅದನ್ನು ನೀವು ಆ್ಯಡ್ ಮಾಡಲಿಕ್ಕಿದ್ರೆ ಇಲ್ಲಿ ಎಲ್ಮೇಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೀವು ವಿಡಿಯೋ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಅವರು 3 ಆಪ್ಷನ್ ಕೊಡ್ತಾರೆ ಸ್ನೇಹಿತರೆ. ಮೋಸ್ಟ್ ರೀಸೆಂಟ್ ಅಪ್ಲೋಡ್, ಆಟೋಮೆಟಿಕಲಿ ಫ್ಯೂಚರ್ ದ ಮೋಸ್ಟ್ ರೀಸೆಂಟ್ಲಿ ಅಪ್ಲೋಡೆಡ್ ಲಾಂಗ್ ಫಾರ್ಮ್ ವಿಡಿಯೋ, ಅಂದರೆ ನೀವೀಗ ಅಪ್ಲೋಡ್ ಮಾಡಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ ವಿಡಿಯೋ ಶೋ ಆಗುವ ಹಾಗೆ ಅವರು ಹೇಳ್ತಾರೆ ಸ್ನೇಹಿತರೆ. ನೀವು ಅದನ್ನು ಬೇಡ ಅಂದರೆ ಬೆಸ್ಟ್ ಫಾರ್ ವ್ಯೂವರ್ಸ್, ಅಂದರೆ ಜಾಸ್ತಿ ವ್ಯೂವರ್ಸ್ ಆಗಿರುವಂಥ ವೀಡಿಯೋನ ಸಹ ಅವರು ಚೂಸ್ ಮಾಡ್ತಾರೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಆ ಒಂದು ವಿಡಿಯೋ ಅಲ್ಲಿ ಬರುವಂಥದ್ದು. ಸೊ ನೀವು ಚೂಸ್ ಮಾಡ್ತೀರಾ ಅಂದರೆ ಇಲ್ಲಿ ನೋಡಿ, ಚೂಸ್ ಸ್ಪೆಸಿಫಿಕ್ ವಿಡಿಯೋ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ವಿಡಿಯೋಲಿ ಶೋ ಆಗುವಂಥದ್ದು. ನೀವು ಯಾವ ಒಂದು ವಿಡಿಯೋನ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ಆದ ನಂತರ ನೋಡಿ ಇಲ್ಲಿ ಈ ರೀತಿಯಾಗಿ ಬರುತ್ತೆ ನೋಡಿ, ನಿಮ್ಮ ಒಂದು ಎಂಡ್ ಸ್ಕ್ರೀನ್ ವಿಡಿಯೋಗೆ ಯಾವ ಸೇಫಲ್ಲಿ ಬರಬೇಕು 4 ವಿಡಿಯೋ ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಈ ಒಂದು ವಿಡಿಯೋ ಈ ರೀತಿಯಾಗಿ ಈ ಬಾಕ್ಸಿನ ಒಳಗೆ ನೀವು ಸೆಟ್ ಮಾಡಬೇಕು ಸ್ನೇಹಿತರೆ. 4 ವಿಡಿಯೋ, ನಾನೀಗ 4 ವಿಡಿಯೋ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೇನೆ. ಅದೇ ಸಿಂಪಲ್ಲಾಗಿ ಹೆಲ್ಮೆಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಮತ್ತು ಚೂಸ್ ಸ್ಪೆಸಿಫಿಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು 4 ವಿಡಿಯೋನ ಚೂಸ್ ಮಾಡಿ ಆ ರೀತಿಗೆ ಹಾಕಿ ಸ್ನೇಹಿತರೆ. ನೋಡಿ ಈಗ 2 ವಿಡಿಯೋ ಬಂತು ಇಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಬಂತು. ಸೊ ಈ ರೀತಿಯಾಗಿ ನಿಮಗೆ ಎಷ್ಟು ವೀಡಿಯೋ ಬೇಕೋ ಅಷ್ಟು ವೀಡಿಯೋನ ನೀವು ಇಲ್ಲಿ ಆ್ಯಡ್ ಮಾಡಿ ಸ್ನೇಹಿತರೆ. ನಾನೀಗ ಇನ್ನೊಂದು ವೀಡಿಯೋ ಸಹ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೇನೆ ನೋಡಿ, ಚೂಸ್ ಸ್ಪೆಸಿಫಿಕ್ ವಿಡಿಯೋ, ಅಲ್ಲಿ ಸಹ ನೀವು ವೀಡಿಯೋನ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೋಡಿ ಈಗ 3 ವೀಡಿಯೋ ಬಂತು. ಸೊ ನಿಮಗೆ ನಾನು ಈ ಒಂದು ವೀಡಿಯೋನ ಪ್ಲೇ ಮಾಡಿ ಸಹ ತೋರಿಸ್ತೇನೆ ಸ್ನೇಹಿತರೆ, ಯಾವ ರೀತಿಯಾಗಿ ಬರುತ್ತೆ ಅಂತ. ವೀಡಿಯೋನ ಕೊನೆವರೆಗೆ ನೋಡಿ, ನೀವು ಸ್ಕಿಪ್ ಮಾಡಿದರೆ ನಿಮಗೆ ವೀಡಿಯೋ ಅರ್ಥ ಆಗಲ್ಲ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಬಂತು ನಮ್ಮ 4 ವೀಡಿಯೋಗಳು. ಸೊ ಈಗ ನೀವು ಇಲ್ಲಿ ಸೇವ್ ಮಾಡಿ ಸ್ನೇಹಿತರೆ. ಸೇವ್ ಮಾಡಿದ್ರಾ? ಸೊ ಬನ್ನಿ ಸ್ನೇಹಿತರೆ, ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೇನೆ ನಿಮಗೆ. ಸಿಂಪಲ್ಲಾಗಿ ನಿಮ್ಮ ಯೂಟ್ಯೂಬ್ ಇದನ್ನು ಓಪನ್ ಮಾಡಿಕೊಳ್ಳಿ. ನಿಮ್ಮ ಒಂದು ವಿಡಿಯೋ ಇಲ್ಲಿ ಇರ್ತದೆ, ನಿಮ್ಮ ಚಾನಲ್ನ ಓಪನ್ ಮಾಡಿ, ಮತ್ತು ಇಲ್ಲಿ ನಿಮ್ಮ ಒಂದು ಯುವರ್ ವೀಡಿಯೋಸ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಾವು ಯಾವ ಒಂದು ವೀಡಿಯೋಗೆ ಹಾಕಿದ್ದೀವಿ ನೋಡಿ, ಈ ಒಂದು ವೀಡಿಯೋಗೆ ನಾವು ಹಾಕಿದ್ದೀವಿ. ಸೊ
ಸೊ ನಾವೀಗ ಈ ಒಂದು ವಿಡಿಯೋನ ಪ್ಲೇ ಮಾಡ್ತೇನೆ ನೋಡಿ. ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಬರುತ್ತೆ ನೋಡಿ ಸ್ನೇಹಿತರೆ, ನೀವು ನೋಡಿ ಇಲ್ಲಿ ನನ್ನ ಇದೊಂದು ವ್ಲಾಗ್ ವಿಡಿಯೋ, ಇದಕ್ಕೆ ನಾನು ಆ್ಯಡ್ ಮಾಡಿದ್ದೇನೆ. ಸೊ ಹಾಗೆ ನೋಡ್ತೇನೆ, ನಾನು ಸ್ವಲ್ಪ ಸ್ಕಿಪ್ ಮಾಡ್ತೇನೆ ವೀಡಿಯೋನ ಹಾಗೇ. ಸೊ ನೋಡಿ, ನೋಡ್ತಾ ಇರಿ ವಿಡಿಯೋನ. ವಿಡಿಯೋ ಈಗ ಮುಗಿತಾ ಬಂತು ಸ್ನೇಹಿತರೆ. ನೋಡಿ ಎಂಡ್ ಸ್ಕ್ರೀನ್ ಬರುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಗ ವ್ಯೂವರ್ಸ್ ಇಲ್ಲಿ ನೋಡಿ ಬಂತು ನೋಡಿ 4 ವೀಡಿಯೋಗಳು. ಈ ರೀತಿಯಾಗಿ ಇದು ಎಂಡ್ ಸ್ಕ್ರೀನ್ ಹಾಕುವಂಥ ಸ್ನೇಹಿತರೆ. ಐ ಕಾರ್ಡನ್ನು ತೋರಿಸೋದಾದರೆ ನೋಡಿ, ಐ ಕಾರ್ಡ್ ಸಹ ತೋರಿಸ್ತೇನೆ ನಿಮಗೆ. ವಿಡಿಯೋ ಪ್ಲೇ ಆಗ್ತಾ ಇದೆ. ಐ ಕಾರ್ಡ್ ಒಂದು ನೋಟಿಫಿಕೇಷನ್ ಮುಖಾಂತರ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಆ್ಯಡ್ ಮಾಡುವಂಥದ್ದು ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಇಷ್ಟು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.